ಹಾಯ್ ಗೈಸ್, ವೆಲ್ಕಮ್ ಟು ಚೈತ್ರಾ ಗೌಡ ಕನ್ನಡ ವ್ಲಾಗ್ಸ್. ನಾನಿವತ್ತು ನಿಮ್ಮನ್ನ ಜಯನಗರ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ನಾನು ಹೋಗ್ತಾ ಇರ್ತೀನಿ ಏನಾದರೂ ಶಾಪಿಂಗ್ ಏನಾದರೂ ಮಾಡಬೇಕು ಅಂತ ಅಂದಾಗ. ನನಗೆ ತುಂಬ ಇಷ್ಟ ಇದು ಮತ್ತು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅಕ್ಕ ಇಬ್ಬರು ಜಯನಗರಲ್ಲಿ ಮೀಟ್ ಆದ್ವಿ. ಅವ್ರ ಮನೆಗೂ ಮೆಟ್ರೋ ಫೆಸಿಲಿಟಿ ಇದೆ, ನಮ್ಮ ಮನೆಗೂ ಇದೆ, ಕನ್ವಿನಿಯೆಂಟ್ ಇದೆ. ಸೊ ಹಾಗಾಗಿ ಅಲ್ಲಿ ಇಬ್ಬರು ಮೀಟ್ ಆದ್ವಿ. ಊರಿಗೆ ಅಮ್ಮ ಸ್ವಲ್ಪ ಅಣ್ಣ ಮಗಳಿದ್ದಾಳೆ, ಅವಳಿಗೆ ಶಾಪಿಂಗ್ ಮಾಡೋಕ್ಕೆ ಹೇಳಿದರು ಮತ್ತು ಅದಕ್ಕೆ ಸ್ವಲ್ಪ ಬಟ್ಟೆ ಬೇಕಿತ್ತು. ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಇದು ಸ್ಟ್ರೀಟ್ ಶಾಪಿಂಗ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಾವುದೇ ಥರ ಶೋರೂಮ್ ಆಗಲಿ ಮಾಲ್ಸಲ್ಲೆಲ್ಲ ತೊಗೊಂಡಿರೋದಲ್ಲ. ಅಕ್ಕ ಬ್ಯಾಗ್ಸ್ ನೋಡಿದ್ಲು, ಇದೆಲ್ಲ 350 ರುಪೀಸ್ ಇತ್ತು. ನನಗೆ ಅವಳ ಕೈಯಲ್ಲಿ ಇದ್ದಿದ್ದು ಯೆಲ್ಲೋ ಕಲರ್ ಇಷ್ಟ ಆಯಿತು, ಸೊ ಅದನ್ನು ತಗೋ ಅಂತ ಅಂದೆ. ಅವಳು ಬ್ಲ್ಯಾಕ್ ತೊಗೊಂಡಿದ್ಲು. ಆಮೇಲೆ ಇದು ಒಂಥರ ಟ್ರೆಂಡಿಯಾಗಿ ಕಾಣಿಸ್ತಾ ಇತ್ತು ಕಲರ್, ಸೊ ಹಾಗಾಗಿ ತಗೋ ಅಂದೆ. ಎಲ್ಲ ನಾನು ಒಂದು ಲಂಚ್ ಬ್ಯಾಗ್ ತೊಗೊಂಡೆ. ಚೆನ್ನಾಗಿತ್ತು. ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಬಾರ್ಗೇನ್ ಮಾಡಿಲ್ಲ ಅಂದರೆ 1 to ಡಬಲ್ ಪೇ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟೊಂದು ಸಲ ಜಯನಗರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಮಲ್ಲೇಶ್ವರಂ ಕಡೆ ಎಲ್ಲ ನನಗಷ್ಟು ಗೊತ್ತಿಲ್ಲ, ಬಟ್ ಜಯನಗರಲ್ಲಿ ನೋಡಿದ್ದೀನಿ. ವೀಕ್ ಡೇಸಲ್ಲಿ ಅವರು ಕಮ್ಮಿ ರೇಟ್ ಹೇಳ್ತಾರೆ, ವೀಕೆಂಡ್ಸಲ್ಲಿ ಜಾಸ್ತಿ ರೇಟ್ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಬಾರ್ಗೇನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಕುರ್ತಾ ಸೆಟ್ಸ್ ಮತ್ತು ಅನಾರ್ಕಲಿ ಸೆಟ್ ಮತ್ತು ಆಲಿಯಾ ಕಟ್ ಡಿಸೈನ್ ಆ ಥರದ್ದೆಲ್ಲ ಇತ್ತು, ಕುರ್ತಾ ಸೆಟ್ಸ್ ಎಲ್ಲ. ಮತ್ತು ಸಿಂಗಲ್ ಪೀಸ್ ಕುರ್ತಾಗಳೆಲ್ಲ ಇತ್ತು. ಎಲ್ಲ ಒಂದೊಂದು ಪ್ರೈಸಲ್ಲಿತ್ತು, ಒಂದೊಂದು ರೇಟ್ ಇತ್ತು ಎಲ್ಲನೂ. ನಾವು ಹಾಗೆ ಸ್ವಲ್ಪ ನೋಡಿದ್ವಿ. ಆ ಅಕ್ಕ 1-2 ಪೇರ್ಸ್ ತೊಗೊಂಡ್ಲು. ಅವಳ ಚಾನಲಲ್ಲಿ ಹೇಳ್ತಾಳೆ ಯಾವ್ದು ತೊಗೊಂಡ್ಲು ಏನು ಅಂತ. ನಾನು ಸುಮ್ಮನೆ ಹಾಗೆ ಹೈಲೈಟಾಗಿ ತೋರಿಸಿರ್ತೀನಿ ಎಲ್ಲನೂ. ಇದು ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ಸಿಕ್ಕಿದಂಥದ್ದು ಇದೆಲ್ಲ ಗಾಡಿಗಳು. ಸೊ ಹಾಗೆ ನೋಡ್ಕೊಂಡು ಹೋದ್ವಿ. ಮೇನ್ ಇದ್ದಿದ್ದು ನಮ್ಮ ಅತ್ತಿಗೆಗೆ ಒಂದು ಡ್ರೆಸ್ ತೊಗೋಬೇಕಿತ್ತು, ಸೊ ಅದನ್ನು ಹುಡುಕ್ತಾ ಇದ್ವಿ. ಅವ್ರ ಜೊತೆಗೆ ನಮ್ಮದು ಸ್ವಲ್ಪ ಶಾಪಿಂಗ್ ಆಗೋಯ್ತು. ನಮ್ಮ ಶಾಪಿಂಗ್ ಲಿಮಿಟ್ ಎಕ್ಸೀಡ್ ಆಗೋಯ್ತು. ನಾನಂತೂ ಈ ತಿಂಗಳು ತುಂಬ ಖರ್ಚು ಮಾಡಿಬಿಟ್ಟಿದ್ದೀನಿ ಶಾಪಿಂಗ್ ಅಂತಲೇ, ಬಟ್ಟೆಗೆ ಅಂತಲೇ. ಒಂದೊಂದು ಸಲ ಏನು ಅನಿಸುತ್ತೆ ಗೊತ್ತಾ, ನಾವು ಈ ಹಬ್ಬಗಳಿಗೆಲ್ಲ ನನಗೆ ತೊಗೋಬೇಕು, ಹೊಸದೇ ಹಾಕೋಬೇಕು, ಆವಾಗಲೇ ಶಾಪಿಂಗ್ ಮಾಡಬೇಕು ಅಂತ ಅನಿಸಲ್ಲ. ಯಾವಾಗಾದರೂ ಹೋಗ್ತೀನಿ, ಇಷ್ಟ ಆದರೆ ತೆಗೆದಿಟ್ಕೊತೀನಿ. ಆ ಥರ ನಾನು ಹಬ್ಬಕ್ಕೆ ಪರ್ಟಿಕ್ಯುಲರಾಗಿ ಶಾಪಿಂಗ್ ಮಾಡಬೇಕು, ಹಬ್ಬಕ್ಕೆ ಹೊಸ ಬಟ್ಟೆನೇ ಹಾಕ್ಕೋಬೇಕು ಆ ಥರ ಏನಿಲ್ಲ. ಯಾವಾಗ ಚೆನ್ನಾಗಿ ಅನಿಸುತ್ತೋ, ಯಾವಾಗ ಚೆನ್ನಾಗಿರೋದು ಸಿಗುತ್ತೋ ಅದನ್ನು ತೊಗೊಂಡು ಇಟ್ಕೊಳ್ಳೋದು, ಬೇಕಂದಾಗ ಹಾಕ್ಕೊಳ್ಳೋದು, ಆ ಥರ ಮಾಡ್ತೀನಿ. ಮತ್ತು ನನ್ನ ತವ್ರ ಮನೆ ಕಡೆಯಿಂದ ಗೌರಿ ಹಬ್ಬಕ್ಕೆ ದುಡ್ಡು ಕೊಡ್ತಾರೆ. ಆ ಟೈಮಲ್ಲಿ ನಾನು ಏನೂ ತಗೊಳ್ಳೋದು ಇಲ್ಲ. ನಂಗೆ ಬೇರೆ ಟೈಮಲ್ಲಿ ಇಷ್ಟ ಆಯಿತು ಅಂದರೆ ಅದೇ ದುಡ್ಡನ್ನ ಇದಕ್ಕೇನಾದರೂ ಯುಟಿಲೈಸ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲೂ ಒಂದು ಕಡೆ ನೋಡಿದ್ವಿ. ಅಕ್ಕ ಇಲ್ಲೂ ಒಂದು ಡ್ರೆಸ್ ತೊಗೊಂಡ್ಲು, ಕುರ್ತಾ ಚೆನ್ನಾಗಿತ್ತು. ಅದು ತುಂಬ ಫ್ಲೇರ್ಡ್ ಅದು ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟು ಮತ್ತು ನಾನು ಇನ್ನೊಂದು ಹೇಳೋದಾದರೆ, ನೀವು ತುಂಬ ದಪ್ಪ ಇದ್ದೀರಾ, XL, XXL, XXL ಆ ಸೈಜ್ ಇದ್ದೀರಾ ಅಂದರೆ ದಯವಿಟ್ಟು ಸ್ಟ್ರೀಟ್ ಶಾಪಿಂಗ್ ಮಾಡಬೇಡಿ. ನಿಮ್ಮ ಸೈಜ್ನ ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಯಾಕಂದರೆ ಬ್ರ್ಯಾಂಡ್ಗೂ ಅನ್ಬ್ರ್ಯಾಂಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಸೈಜ್ ಇಶ್ಯೂಸ್. ಸೊ ಹಾಗಾಗಿ ಇಂಥ ಕಡೆ ಎಲ್ಲ ಟ್ರಯಲ್ ಇರೋದಿಲ್ಲ. ಆಮೇಲೆ ಎಕ್ಸ್ಚೇಂಜಿಗೆ ಅವರು ಅವತ್ತಿನ ದಿನ ಇರ್ತಾರೋ ಇಲ್ವೋ ಅದೆಲ್ಲ ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತೀನಿ, ಆಫ್ಟರ್ ವಾಶ್ ಬಟ್ಟೆ ಕೂಡ ಶ್ರಿಂಕ್ ಆಗುತ್ತೆ, ಅದನ್ನು ನೋಡಿ ತೊಗೊಳ್ಳಿ. ಸುಮ್ಮನೆ ತೊಗೊಂಡು ದುಡ್ಡು ಖರ್ಚು ಮಾಡಿ ಏನಕ್ಕೆ ವೇಸ್ಟ್ ಮಾಡೋದು. ಆಮೇಲೆ ಇಲ್ಲಿ ಸೀಬೆಹಣ್ಣು ತಿನ್ನೋಣ ಅಂತ ಕೇಳಿದ್ವಿ, 80 ರುಪೀಸ್ ಒಂದು ಹೇಳಿದ್ರು. 80 ರುಪೀಸ್ ಅಂದ್ಕೊಂಡು ಬಂದ್ವಿ ಬೇಡ ಅಂತ. ಆಮೇಲೆ ಅಲ್ಲಿ ಹೂವು ಮಾರ್ತಾಯಿದ್ರು, ಮಲ್ಲಿಗೆ ಹೂವು, ಅದೊಂದು ಕ್ಲಿಪ್ ಹಾಕಿದ್ದೀನಿ. ಇದೆಲ್ಲ 10 ರುಪೀಸ್. ರಿಬ್ಬನ್ಸ್, ಕ್ಲಿಪ್ಸ್ ಎಲ್ಲ ಇತ್ತು. ನನ್ನ ಹತ್ರ ಸ್ಯಾಟಿನ್ ರಿಬ್ಬನ್ಸ್ ಇರಲಿಲ್ಲ, ಹಾಗಾಗಿ ಒಂದಿರಲಿ ನಾನು ಜಾಸ್ತಿ ಪೋಣಿ ಹಾಕೋದಿಲ್ಲ. ಜುಟ್ಟೆಲ್ಲ ಕಟ್ಟಲ್ಲ, ನನಗೊಂಥರ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ಅದನ್ನು ಕಟ್ಟಿದ್ರೆ. ಅದಕ್ಕೆ ನಾನು ಆ ಥರ ಹಾಕಲ್ಲ. ಇರಲಿ ಎಮರ್ಜೆನ್ಸಿಗೆ ಅಂತ 1-2 ತೊಗೊಂಡೆ ಅಷ್ಟೇನೆ. ಚಿಕ್ಕ ಹೇರ್ ಬ್ಯಾಂಡ್ಸ್ ಹಾಕ್ತೀನಿ, ಬಟ್ ನಂಗೆ ಲೂಸಾಗಿ ಜುಟ್ಟು ಹಾಕೊಳಕ್ಕೆಲ್ಲ ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ನಾವು BDA ಕಾಂಪ್ಲೆಕ್ಸ್ ಅಂತಾರೆ ಇದನ್ನು. ಸೊ ಅದರೊಳಗೆ ಹೋದ್ವಿ. ನಾನು ಕಾಲೇಜ್ ಡೇಸಿಂದನೂ ಜಯನಗರ್ಗೆ ಹೋಗ್ತಿದ್ದೀನಿ ಶಾಪಿಂಗಿಗೆ ಅಂತ, ಹಾಗಾಗಿ ನನಗೆ ಈ ಏರಿಯಾ ಫೆಮಿಲಿಯರ್. ಆಮೇಲೆ ನಾನು ಸ್ವಲ್ಪ ಕೆಲಸ ರಾಜಾಜಿನಗರ್ ಕಡೆ ಶಿಫ್ಟ್ ಆದಾಗ ಮಲ್ಲೇಶ್ವರಂಗೆ ಜಾಸ್ತಿ ಹೋಗ್ತಾಯಿದ್ದೆ. ಸೊ ಒಂಥರ ನನಗೆ ಸ್ಟ್ರೀಟ್ ಶಾಪಿಂಗ್ ಇಷ್ಟ ಆಗುತ್ತೆ. ಮತ್ತು ನಾನೆಲ್ಲ ಬಜೆಟ್ ನೋಡಿಕೊಂಡೇ ಪ್ಲ್ಯಾನ್ ಮಾಡೋದು. ನಾನು ಯಾವುದು ಜಾಸ್ತಿ ಅನಿಸಿದ್ರೆ ನಾನು ಅದಕ್ಕೆ ಕೈಯೇ ಹಾಕಲ್ಲ, ಬೇಡವೇ ಬೇಡ ಅಂತ. ಮತ್ತು ಮೆಟೀರಿಯಲ್ ನೋಡ್ತೀನಿ, ಅದು ವರ್ತಿದೆ ಅಂತ ಅನಿಸಿದ್ರೆ ಮಾತ್ರ ತೊಗೋತೀನಿ.
ಸೊ ನಾನು ಸುಮಾರು ಶಾಪಿಂಗ್ ಮಾಡಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಬಾರ್ಗೇನ್ ಮಾಡಬೇಕು, ನಾನು ಮೊದಲೇ ಹೇಳ್ದಾಗೇ, ಇಲ್ಲ ಅಂದರೆ ಮೋಸ ಮಾಡೋದು ಜಾಸ್ತಿ. ಅವರು ಹೇಳಿದ್ರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿ ನೀವು ಅಷ್ಟೇ ರೇಟು. ಸೊ ಕೊಡ್ತಾರೆ ಅವರು, ಹಾಗೇನಿಲ್ಲ. ವೀಕೆಂಡಲ್ಲಿ ಸ್ವಲ್ಪ ಸತಾಯಿಸ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲ ಬಿಸ್ನೆಸ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ. ಮತ್ತು ಜಯನಗರಲ್ಲಿ ಏನು ಅಂದರೆ ಎಲ್ಲ ಶಾಪಿಂಗ್ ಸ್ಟ್ರೀಟಲ್ಲೂ ಒಂದೇ ಥರ ಇರುತ್ತೆ. ಅಂದರೆ ಒಂದು ಎಲ್ಲ ಶಾಪಿಂಗ್ ಎಲ್ಲ ಶಾಪ್ಸಲ್ಲೂ ಒಂದೇ ಥರ ಬಟ್ಟೆಗಳಿರುತ್ತೆ. ಮೋಸ್ಟ್ಲಿ ವೆಂಡರ್ ಡಿಸ್ಟ್ರಿಬ್ಯೂಟರ್ ಒಂದೇ ಅನ್ಕೋತೀನಿ. ಸೊ ಒಂದು ಅಂಗಡಿಲಿ ಇದ್ದಿದ್ದು ಇನ್ನೊಂದು ಅಂಗಡಿಲಿರುತ್ತೆ. ಇದೊಂದು ಗೌನ್ ಮಾತ್ರ ನನಗೆ ಎಲ್ಲೂ ಕಾಣಿಸ್ಲಿಲ್ಲ, ಇದೊಂದೇ ಅಂಗಡಿಲಿ ಕಾಣಿಸಿದ್ದು ಯೆಲ್ಲೋ ಕಲರ್, ಅದನ್ನು ನಾನು ತೊಗೊಂಡೆ. ಅದೊಂದೇ ಅಂಗಡಿಲಿ ಕಾಣಿಸಿದ್ದದು, ಬೇರೆ ಎಲ್ಲೂ ನೋಡಲೇ ಇಲ್ಲ ನಾನು. ಕಲರ್ ಇದೆ ಅಂತ ಅಂದರು, ಪಿಂಕ್ ಇದೆ ಅಂದರು. ಪಿಂಕ್ ನನ್ನ ಹತ್ರ ಇತ್ತು, ಬೇಡ ಅಂತ ಸುಮ್ಮನಾದೆ. ಇದು ಬಂದು ಕಿಡ್ಸ್ ಶಾಪ್. ಇದು ಶಾಪ್ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಬಟ್ಟೆ ಎಲ್ಲ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ. ನಾನು ಸುಮಾರು ತೊಗೊಂಡೆ ನನ್ನ ಅಣ್ಣ ಮಗಳಿಗೆ. ಎಲ್ಲ ಚೆನ್ನಾಗಿದೆ, ಅಷ್ಟು ಸಾಫ್ಟ್ ಕಾಟನ್, ಪ್ಯೂರ್ ಕಾಟನ್ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು. ಸೊ ಇದು ನನಗೆ ಚೆನ್ನಾಗಿ ಅನ್ನಿಸ್ತು ಫ್ರಾಕ್. ಇದು ಐ ಗೆಸ್ 650 to 700 ರುಪೀಸ್ ಇರ್ಬೋದು. ಅಲ್ಲಿ ರೆಡ್ ಮರೂನ್ ಥರ ಇಟ್ಟಿದ್ದಾರೆ ನೋಡಿ, ಮತ್ತು ಸ್ಕೈ ಬ್ಲೂ ಆ ಫ್ರಾಕ್ಸ್ ಎಲ್ಲ ತೆಗ್ಸಿದ್ವಿ. ನಮ್ಮ ಅಣ್ಣನ ಮಗಳು ಇನ್ನೂ 8 ಮಂತ್ಸ್ ಅದಕ್ಕೆ. ಬಟ್ ಈ ಥರ ಎಲ್ಲ ಹಾಕ್ಬಿಟ್ರೆ ಅವು ಈ ಸೆಕೆನಲ್ಲಿ ಒದ್ದಾಡಿ ಹೋಗ್ತವೆ. ಅದಕ್ಕೆ ಬೇಡವೇ ಬೇಡ ಅಂದ್ಬಿಟ್ಟು ಕಾಟನಲ್ಲಿ ನೋಡೋಣ, ಈ ಥರ ಸಿಂಪಲ್ಲಾಗಿರೋದು ಅಂದ್ಬಿಟ್ಟು ಈ ಥರದ್ದೆಲ್ಲ ತೊಗೊಂಡ್ವಿ ಸುಮಾರು. ವೈನಿದಿಗೂ ಸ್ವಲ್ಪ ನೋಡಿದೆ, ಅವಳ ಸೈಜಿಗೆ ಯಾವುದೂ ಸಿಗಲಿಲ್ಲ ಇಲ್ಲಿ. ಮತ್ತು ನನಗೆ ಅವಳ ಸೈಜಲ್ಲಿ ಇದ್ದಿದ್ದು ಇಷ್ಟ ಆಗಲಿಲ್ಲ. ಮತ್ತು ವಿಸ್ಮಯಂಗೆ ಸ್ವಲ್ಪ ಅಕ್ಕ ಸ್ಪೆಗೆಟಿವ್ಸ್ ಎಲ್ಲ ತೊಗೊಂಡ್ಲು, ಪೆಟಿಕೋಟ್ ಟೈಪೆಲ್ಲ. ಈ ಸಮ್ಮರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇವೆಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ. ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಹೋಗುವಾಗ ಸ್ವಲ್ಪ ಶಾಪ್ದೆಲ್ಲ ನಾನು ವ್ಯೂ ಹಾಕಿದ್ದೀನಿ. ನಾನು ಶಾಪಿಂಗ್ ಮಾಡದೇ ಇರೋ ಅಂಗಡಿಗಳದ್ದು ಹಾಕಿದ್ದೀನಿ. ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಏನೇನೆಲ್ಲ ಸಿಗುತ್ತೆ ಅಲ್ಲಿ ಥಿಂಗ್ಸ್ ಅಂತ, ಒಂದು ಐಡಿಯಾ ಬರಲಿ ಅನ್ನೋ ರೀಸನ್ಗೋಸ್ಕರ. ನೆಕ್ಸ್ಟ್ ಇಲ್ಲಿ ಬಿಲ್ಲಿಂಗ್ ಮಾಡಿಕೊಂಡು ನಾವೊಂದು ಒಳಗಡೆ ಬಿಡಿಎ ಕಾಂಪ್ಲೆಕ್ಸ್ ಒಳಗಡೆ ಒಂದು ಶಾಪಿಗೆ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಶಾಪಲ್ಲಿ. ಎಲ್ಲ ಜ್ಯುವೆಲ್ರೀಸ್, ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ ಪ್ರೈಸ್ ಕಾಸ್ಟ್ಲಿ ಮತ್ತು ಕ್ವಾಲಿಟಿ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಕಾಸ್ಟ್ಲಿ ಆದ್ರೂ ಅದ್ರ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ನನಗಿಷ್ಟ ಆಯಿತು ಪರ್ಸ್ನಲಿ. ಇಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇದೆ. ಈ ಶಾಪ್ ನೇಮ್ ಇಲ್ಲ, ನೇಮ್ ಬೋರ್ಡ್ ಏನು ಕಾಣಿಸ್ಲಿಲ್ಲ ನನಗೆ. ಬಟ್ ಶಾಪ್ ಬಂದು ಕಾಂಪ್ಲೆಕ್ಸ್ ಒಳಗಡೆನೇ ಇದೆ. ಯಾರಾದರೂ ಜಯನಗರ್ ಕಡೆ ಹೋದರೆ ಈ ಶಾಪ್ಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನನಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. 100 ರುಪೀಸ್ ಈಚ್, 200 ಆ ಥರ ಎಲ್ಲ. ಇದೆಲ್ಲ 100 ರುಪೀಸ್ ಇತ್ತು. ಒಳಗಡೆದೆಲ್ಲ 200, 300 ಅದ್ರ ಮೇಲೆ MRP ಬರೆದಿಟ್ಬಿಟ್ಟಿದ್ದಾರೆ. ಸೊ ಡೆಫಿನೆಟಾಗಿ ಆ ಶಾಪ್ಗೆ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಹಾಗೆ ನಾವು ಕಾಂಪ್ಲೆಕ್ಸ್ ಒಳಗಡೆ ಹೋಗುವಾಗ ಇದು ಅಂಗಡಿದು ವ್ಯೂ ಎಲ್ಲ ಹಾಕಿದ್ದೀನಿ. ವೈನಿದಿಗೆ ಸ್ಲಿಪ್ಪರ್ ನೋಡೋಣ, ಶೂಸ್ ಟೈಪ್ ನೋಡೋಣ ಅಂತ ಹೋದೆ ನಾನು. ಅಲ್ಲಿ ಸೋಲ್ ಬಂದು ತುಂಬ ಹಾರ್ಡ್ ಇತ್ತು. ಮಕ್ಕಳಿಗೆ ಅದು ಹಿಂಸೆ ಆಗುತ್ತೆ, ಅಷ್ಟು ಹಾರ್ಡ್ ಇದ್ದರೆ ಒಂಥರ ಕಾಲು ನೋವು ಬರುತ್ತೆ ಪಾದಗಳೆಲ್ಲ ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ. ನೀವು ನೋಡ್ಬೋದು ನೋಡಿ ಸೋಲೆಲ್ಲ ಎಷ್ಟು ಗಟ್ಟಿ ಇದೆ ಅಂತ, ಸಾಫ್ಟ್ ಇರೋದಿಲ್ಲ ಇವು. ಅವಕ್ಕೆ ನಡೆಯೋದಕ್ಕೂ ಕಂಫರ್ಟಬಲ್ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಯಾವುದು ತೊಗೊಳ್ಳಿಲ್ಲ. ಬಟ್ ಒಂದು ಜೊತೆ ಶೂ ಬೇಕಿತ್ತು ಅವಳಿಗೆ. ಸೊ ಆನ್ಲೈನಲ್ಲಿ ನೋಡೋಣ, ಫ್ಯಾನ್ಸಿ ಯಾವ್ದಾದ್ರು ಫ್ರಾಕ್ಸ್ ಆ ಥರ ಎಲ್ಲ ಹಾಕಿದಾಗ ಈಗ ಅವಳಿಗಿರೋ ಶೂಸ್ ಎಲ್ಲ ಟೈಟ್ ಆಗ್ತಾ ಇದೆ. ಸೊ ಅದಕ್ಕೆ ನೋಡೋಣ ಅಂದ್ಕೊಂಡೆ. ನೆಕ್ಸ್ಟ್ ಬೇಡ, ಆನ್ಲೈನಲ್ಲಿ ನೋಡಿ ಬುಕ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಂದೆ. ಹಾಗೆ ಅವಳಿಗೆ ಅಲ್ಲೇ ಹೋಗುವಾಗ ವಾಚ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಅದನ್ನು ನೋಡೋಣ, ಒಂದು ವಾಚ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ವಾಚ್ ತೊಗೊಂಡು ಬಂದೆ. ಅವಳಿಗೆ ಸುಮಾರು ಐಟಮ್ಸ್ ತೊಗೊಂಡೆ ಈ ಸಲ. ಅವಳು ಖುಷಿಪಟ್ಲು, ಅದನ್ನೆಲ್ಲ ನೋಡಿ ಇಷ್ಟಪಟ್ಲು. ಅದನ್ನೆಲ್ಲ ಬಿಡಲೇ ಇಲ್ಲ, ತಂದಿದ್ದ ದಿನ ಅಂತೂ ಹಾಕ್ಕೊಂಡು ಅದನ್ನೆಲ್ಲ ಹಾಳು ಮಾಡಿಟ್ಬಿಟ್ಲು. ಚೆನ್ನಾಗಿತ್ತು ವಾಚ್ ಎಲ್ಲ. ಮ್ಯೂಸಿಕ್ ಸೌಂಡ್ ಎಲ್ಲ ಬರುತ್ತೆ ಅದರಲ್ಲಿ, ಮತ್ತು ಲೈಟ್ ಎಲ್ಲ ಬರುತ್ತೆ. ಸೊ ಇದೆಲ್ಲ 150, 200 ರುಪೀಸ್ ಆ ಥರ ಇತ್ತು. ಇದು ಇಯರಿಂಗ್ಸ್ ಎಲ್ಲ ಡಿಪೆಂಡ್ಸ್, 50 ರುಪೀಸ್, 100 ರುಪೀಸ್ ಹೀಗೆಲ್ಲ ಇರುತ್ತೆ. ನೀವು ಯಾವ್ದು ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್. ಮತ್ತು ಹಾಗೆ ಇದು ನೋಡಿ ಸ್ಲಿಪ್ಪರ್ಸ್ ಎಲ್ಲ ಇದೆ. ಅಕ್ಕ ಶೂ ತೊಗೊಂಡ್ಲು ವಿಸ್ಮಯಂಗೆ. ಅದು ಚೆನ್ನಾಗಿದೆ, ಕ್ಯಾಶುವಲ್ ಶೂ, ವೈಟ್ ಕಲರ್. ಅದು ಸಾಫ್ಟ್ ಇತ್ತು, ಅಷ್ಟು ಹಾರ್ಡ್ ಇರಲಿಲ್ಲ. ಇದು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇದ್ದಿದ್ದು ಶಾಪ್. ಇಲ್ಲೊಂದು ಡ್ರೆಸ್ ಇಷ್ಟ ಆಗಿ ಅದನ್ನು ತೊಗೊಂಡೆ ನಾನು. ಹೀಗೆ ವಿಡಿಯೋದಲ್ಲಿ ನೀವು ಜಯನಗರ್ ಶಾಪ್ಸ್ನೆಲ್ಲ ನೋಡ್ಬೋದು, ತೋರಿಸ್ತೀನಿ.
ಯಾರೆಲ್ಲ ನೀವು ಶಾಪ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಆಮೇಲೆ ಅವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಬರ್ಡೇ ಇದ್ದಿದ್ದರಿಂದ ಅಲ್ಲಿ ಏನೇನೋ ಒಂಥರ ಫಂಕ್ಷನ್ ಟೈಪ್ ಮಾಡಿ ಊಟ ಎಲ್ಲ ಕೊಡ್ತಾಯಿದ್ರು. ಕ್ಯೂ ನೋಡಿ ನಾವು ಹೋಗಲೇ ಇಲ್ಲ, ಅಲ್ಲೇ ಕೂತ್ಕೊಂಡು ನಾವು ಏನೇನು ಥಿಂಗ್ಸ್ ತೊಗೊಂಡಿದ್ವಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡ್ವಿ. ಅಕ್ಕ ಏನು ತೊಗೊಂಡಿದ್ಲು ಅವಳಿಗೆ, ನಾನೇನು ತೊಗೊಂಡಿದ್ದೆ ಅದು ನನಗೆ ಸಪ್ರೇಟ್ ಮಾಡಿಕೊಂಡು ನಾವು ಹೊರಟ್ವಿ. ಟೈಮ್ ಆಗಿಬಿಟ್ಟಿತ್ತು ಮನೆ ಕಡೆಗೆ. ಅಲ್ಲೇ ಜ್ಯೂಸ್ ಕುಡ್ಕೊಂಡು, ಅಲ್ಲೊಂದು ಜ್ಯೂಸ್ ಸೆಂಟರ್ ಇದೆ, ಅದು ಚೆನ್ನಾಗಿದೆ. ಅಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ, ಅಷ್ಟು ಕ್ರೌಡೆಡ್ ಏರಿಯಾ. ಸೊ ಅಲ್ಲಿ ನಾನು ಯಾವ್ದು ತೊಗೊಂಡೆ, ವಾಟರ್ಮೆಲನ್ ತೊಗೊಂಡೆ, ಅವಳು ಮಸ್ಕ್ ಮೆಲನ್ ತೊಗೊಂಡು ಕುಡ್ಕೊಂಡು ನೆಕ್ಸ್ಟ್ ಟ್ರೆಂಡ್ಸಿಗೆ ಹೋದ್ವಿ. ಭಾವನ್ಗೆ ಮತ್ತು ಭರತ್ಗೆ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಭರತ್ ಸೈಜ್ ಇಶ್ಯೂ ಇದ್ದಿದ್ದರಿಂದ ಬೇಡ ಅಂತ ಅಂದರು, ನಾನೇ ಬರ್ತೀನಿ ಅಂದರು. ಆಮೇಲೆ ಭಾವಂಗೆ ಅಕ್ಕ ಸ್ವಲ್ಪ ಬಟ್ಟೆಗಳು ತೊಗೊಂಡ್ಲು. ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಬಟ್ ಅವ್ರ ಬ್ರ್ಯಾಂಡ್ ಅಲ್ವಾ, ಸೊ ಅವ್ರು ಯೂಸ್ ಮಾಡೋದೇ ಅಂಥದ್ದು. ಸೊ ಹಾಗಾಗಿ ಸೈಜೆಲ್ಲ ಹೇಳಿದರು ಅವರು, ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು. ನಾವು ಲೇಡೀಸ್ಗೆ ನಮಗೇನು ಶಾಪಿಂಗ್ ಮಾಡಲೇ ಇಲ್ಲ ಇಲ್ಲಿ ಟ್ರೆಂಡ್ಸಲ್ಲಿ. ಒಂದೆರಡು ಟ್ರಯಲ್ ನೋಡಿದ್ಳು ಅವಳು, ಬಟ್ ಅವಳು ಕಂಫರ್ಟಬಲ್ ಅನಿಸ್ಲಿಲ್ಲಂತೆ. ಸೊ ಹಾಗಾಗಿ ಬಾವಂಗೆ ಮಾತ್ರ ತೊಗೊಂಡು ಹೊರಟ್ವಿ. ಅವ್ರು ಏನೇನು ತೊಗೊಂಡ್ಲು ಅಂತ ಅವಳು ವ್ಲಾಗ್ಸಲ್ಲಿ ತೋರಿಸ್ತಾಳೆ. ಸೊ ನಾನು ಏನೂ ತೊಗೊಳ್ಳಿಲ್ಲ ಇಲ್ಲಿ. ಇಷ್ಟೇ ನಮ್ಮ ಜಯನಗರ್ ಶಾಪಿಂಗ್. ಆಮೇಲೆ ಮನೆಗೆ ಬರುವಾಗ ಹಾಗೆ ಎಳ್ನೀರು ಕುಡ್ಕೊಂಡು ನಾವು ಹೊರಟ್ವಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದೆ ನಿಮಗೆ ಶಾಪಿಂಗ್ ಏನೇನು ಶಾಪ್ ಮಾಡಿದ್ವಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.